ಹಾಯ್ ಹಲೋ ನಮಸ್ತೆ. ನನ್ನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದೊಳಗೆ ನಾನು ನಿಮಗೆ ಏನು ತೋರ್ಸಕ್ಕೆ ಹೊಂಟೀನಪ್ಪ ಅಂತಂದ್ರೆ, ನಾನು ಕೆಲಸ ಮಾಡುವಂತಹ ಶಾಲೆಯಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಮಕ್ಕಳಿಗೆ ಆಟ ಆಡ್ಸಕತ್ತೀವಿ. ಯಾಕಂತಲೂ ಗೊತ್ತಾಗಿರ್ಬೋದು, ಆದರೂ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ 14ನೇ ತಾರೀಕು, ನವಂಬರ್ 14ನೇ ತಾರೀಕು ಮಕ್ಕಳ ದಿನಾಚರಣೆ ಪ್ರಯುಕ್ತ ಪ್ರತಿಯೊಂದು ಕ್ಲಾಸಿಗೂ ನಾವು ಗೇಮನ್ನು ಕಂಡಕ್ಟ್ ಮಾಡಿ, ಆ ಗೇಮಲ್ಲಿ ಫಸ್ಟು ಸೆಕೆಂಡು ಥರ್ಡ್ ಪ್ರೈಸನ್ನು ಅನೌನ್ಸ್ ಮಾಡಿ, ಮಕ್ಕಳ ದಿನಾಚರಣೆ ದಿವಸ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಪ್ರೈಸನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಸೊ ಅದರ ಪ್ರಯುಕ್ತ ನಾವೇನು ಮಾಡ್ಸಾತೀವಪ್ಪ ಅಂತಂದ್ರೆ, ಇವಾಗ ಆಟಗಳನ್ನು ಆಡಿಸ್ತಾ ಇದ್ದೀವಿ. ಅದರಲ್ಲಿ ಕಪ್ಪೆ ಜಿಗಿತ ಒಂದು ಕೂಡ ಹೌದು. ಸೊ ಪ್ರತಿಯೊಂದು ಕ್ಲಾಸಿಗೂ ಕಪ್ಪೆ ಜಿಗಿತ, ಆಮೇಲೆ ಈ ರೀತಿ ಜೋಡಿ ಜೋಡಿಯಾಗಿ ಏನು ಮಾಡೋದಪ್ಪ ಅಂತಂದ್ರೆ, ಅವ್ರವ್ರ ಪಾರ್ಟ್ನರ್ನ ಕರ್ಕೊಂಡು ಒಬ್ಬರ ಮೇಲೆ ಒಬ್ಬರು ಹತ್ತಿಸ್ಕೊಂಡು ಹೋಗಬೇಕು. ನಾವು ಹಾಕಿರುವಂಥ ಗೆರೆಯಿಂದ ಹಿಡಿದು ಆ ಗೆರೆಗೆ ತಲುಪಿ ಮತ್ತೆ ವಾಪಸ್ಸು ಅದೇ ಗೆರೆಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಅವರು ಬರಬೇಕು. ಸೊ ಈ ರೀತಿಯಾಗಿರುವಂತಹ ಒಂದು ಆಟಗಳನ್ನು ಆಡಿಸಿದ್ವಿ ನಾವು ಪ್ರತಿಯೊಂದು ಕ್ಲಾಸಿಗೂ. ಇದು ಅಂತೂ ಮಜಾ ಅಂದ್ರೆ ಮಜಾ. ಸೊ ಗೋಣಿಚೀಲ, ಇವು ಈ ಗೋಣಿಚೀಲ ಒಳಗೆ ಕಾಲು ಹಾಕಿ ಕುಟ್ಕೊತ ಇಲ್ಲಿಗೆ ಬಂದು ಮುಟ್ಟಿ ಮತ್ತೆ ವಾಪಸ್ ತಿರ್ಗಾ ಏನಾಗಬೇಕು ಹೋಗಬೇಕು. ಸೊ ಮೊದಲಿಗೆ ಇದನ್ನು ಯಾರು ಮುಗಿಸ್ತಾರ ಅವರಿಗೆ ಏನಾಗುತ್ತಪ್ಪ ಅಂತಂದ್ರೆ ಪ್ರೈಸನ್ನು ಕೊಡಲಾಗುತ್ತೆ, ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹೇಳಿ. ಪ್ರತಿ ಕ್ಲಾಸಿಗೂ ಈ ರೀತಿಯಾಗಿರುವ ಒಂದು ಗೇಮನ್ನು ಆಡಿಸಿದ್ವಿ. ಸ್ಟೂಡೆಂಟ್ಸ್ ಅಂತೂ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದರು. ಪ್ರತಿಯೊಂದು ಗೇಮ್ ಒಳಗೂ ಪ್ರತಿಯೊಬ್ಬರು ಭಾಗವಹಿಸಿದರು. ಪ್ರತಿಯೊಂದು ಕ್ಲಾಸಿಗೂ ನಾವು 2-2, 3-3 ಗೇಮನ್ನು ಕಂಡಕ್ಟ್ ಮಾಡಿದ್ವಿ. ಇದ್ರೊಳಗೆ ಪ್ರತಿಯೊಂದು ಕ್ಲಾಸ್ ಸ್ಟೂಡೆಂಟ್ಸು ಬಹಳ ಆಸಕ್ತಿಯಿಂದ ಏನು ಮಾಡಿದ್ರಪ್ಪ ಅಂತಂದ್ರೆ ಭಾಗವಹಿಸಿದರು. ಈ ಎಲ್ಲ ಆಟಗಳಲ್ಲಿ, ನಾವು ಆಡಿಸಿರುವಂಥ ಎಲ್ಲ ಆಟಗಳಲ್ಲಿ ನಮ್ಮ ಸಿಬ್ಬಂದಿಗಳು ಕೂಡ ಒಂದೊಂದು 2-3 ಕ್ಲಾಸಿನ ಜವಾಬ್ದಾರಿ ತಗೊಂಡು, ಸೊ ಅವ್ರಿಗೂ ಕೂಡ ಏನು ಮಾಡಿದ್ವಪ್ಪ ಅಂತಂದ್ರೆ ಗೇಮ್ಗಳನ್ನು ಆಡಿಸಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಇದೆಲ್ಲ ಈ ಗೇಮ್ಸ್ ಎಲ್ಲ ಆದಮೇಲೆ ಇದು ಇನ್ನೂ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಒಂದು 4-5 ಕ್ಲಾಸ್ನ ಸೇರಿಸಿ ನಾವೇನು ಮಾಡಿದ್ವಿ, ಈ ಆಟವನ್ನು ಆಡಿಸಿದ್ವಿ. ಸೊ ನೋಡಕತ್ತೀರಲ್ಲ ಯಾವ ರೀತಿ ಚೀಲದೊಳಗೆ ಕಾಲು ಹಾಕ್ಕೊಂಡು ಓಡಾಡಕತ್ತಾರ ಅಂಥೇಳಿ. ಇದೇನಪ್ಪ ಅಂತಂದ್ರೆ ಜಂಟಿ. ಸೊ ಇದು 5th ಕ್ಲಾಸಿಗೆ ಹೆಣ್ಮಕ್ಳಿಗೆ ಮಾಡಿಸಿದ್ದು. ಇದು ಈ ರೀತಿ ಕುಂಟೆಬಿಲ್ಲೆ, ಆಮೇಲೆ ಮ್ಯೂಸಿಕ್ ಹಾಕಿ ಈ ರೀತಿ ಏನಪ್ಪ ಗ್ಲಾಸನ್ನು ಪಾಸ್ ಮಾಡುವಂಥ ಗೇಮ್ ಇದು. 6ನೇ ಕ್ಲಾಸ್ ಸ್ಟೂಡೆಂಟ್ಸ್, ಅದರಲ್ಲಿ ಹೆಣ್ಮಕ್ಳು ಸ್ಟೂಡೆಂಟ್ಗೆ ಆಡಿಸಿದ್ವಿ. ಆಮೇಲೆ ಅತಿ ಫೇಮಸ್, ಎಲ್ಲರೂ ಎಂಜಾಯ್ ಮಾಡುವಂಥ ಒಂದು ಸುಪ್ರಸಿದ್ಧ ಗೇಮ್ ಏನಪ್ಪ ಅಂತಂದ್ರೆ ಅದು ಮ್ಯೂಸಿಕ್ ಚೇರ್ ಕಾಂಪಿಟೇಷನ್. ಸೊ ಇದರೊಳಗೆ ಪ್ರತಿಯೊಂದು 6, 7, 8, 9, 10 ಎಲ್ಲರಿಗೂ ನಾವು ಏನು ಮಾಡಿಸಿದ್ವಿ ಅಂದರೆ ಈ ಗೇಮ್ ಆಡಿಸಿದ್ವಿ. ಪ್ರತಿಯೊಂದು ಕ್ಲಾಸಿಗೂ ವಿನ್ನರ್ನ ಆಯ್ಕೆ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನಾಗಿತ್ತಪ್ಪ ಅಂತಂದ್ರೆ ಆಟ, ಸೊ ಇನ್ನೂ ಇದು ಮುಗ್ದಿಲ್ಲ. ನೆಕ್ಸ್ಟ್ ಏನಾಗಿತ್ತಪ್ಪ ಅಂದ್ರೆ ಆಟ ಬಿಸ್ಕೆಟ್ ತಿನ್ನೋದು. ಸೊ ಕೈಯೆಲ್ಲ ಮುಟ್ಟದೇ ಬರೀ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಚರ್ಮದ ಮೂಲಕ ಅದನ್ನು ಮುಂದೆ ತಂದು, ನಿಮಗೆಲ್ಲರಿಗೂ ಇರೋ ಅಂಥನೇ ಗೇಮ್ ಇದು, ಯಾರಿಗೂ ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಗೇಮನ್ನು ಕಂಡಕ್ಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ಸೆಕೆಂಡ್ ಕ್ಲಾಸು ಮತ್ತು ಫಸ್ಟ್ ಕ್ಲಾಸು ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಒಂದೇ ಕಾಂಪಿಟೇಷನ್ ಇಟ್ಟಿದ್ವಿ. ಸೊ ಫಸ್ಟಿಗೆ ಇಟ್ಟಿದ್ದು ಗೇಮ್ ಇದವರಿಗೆ ಕಪ್ಪೆ ಜಿಗಿತ. ಸೊ ನೋಡಿರಿ ಹೆಂಗೆ ಕಪ್ಪೆ ಜಿಗಿದಂಗೆ ಜಿಗ್ಯಾಕತ್ತಾವ ನಮ್ಮ ಹುಡುಗರು ಅಂಥೇಳಿ. ನೀವು ಕೂಡ ನನ್ನ ವೀಕ್ಷಕರು ಏನಿದಿರಲ್ಲ, ನನ್ನ ಸಬ್ಸ್ಕ್ರೈಬರ್ಸ್, ಈ ವಿಡಿಯೋ ನೋಡಿ ನೀವು ಕೂಡ ಏನು ಮಾಡ್ಬೋದಪ್ಪ ಅಂತಂದ್ರೆ ನಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವರು ಕೂಡ ಭಾಳ ಎಂಜಾಯ್ ಮಾಡಿ ಕಪ್ಪೆ ಯಾವ ರೀತಿ ಜಿಗಿದಿತ್ತು ಅದೇ ರೀತಿ ಜಿಗಿದು ಮುಂದೆ ಬಂದು ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ತಗೊಂಡ್ರು. ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಇರೋ ಗೇಮ್ ಇದು. ಸೊ ಅವರು ಕೂಡ ಅತ್ಯದ್ಭುತವಾಗಿ ಗೇಮ್ಗಳನ್ನು ಆಡಿದರು. ನೋಡುವಾಗ, ನನಗೆ ಹೇಳುವಾಗ ಭಾಳ ನಗೆ ಬರತೈತಿ. ಯಾಕಪ್ಪ ಅಂತಂದ್ರೆ ಗೇಮ್ ಆ ರೀತಿ ಇದ್ವು, ನಮ್ಮ ಹುಡುಗರಿಗೆ ಆಡಿಸಿದ್ದೆಲ್ಲ ಗೇಮ್ಸು. ಸೊ ಕೊನೆಯದಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ